ಅದು ಅದು ಬಹಳ ಮುಖ್ಯ. ಹೌದು ಆಮೇಲೆ ನೋಡಿ, ಮೋದಿ ಹ್ಯಾಸ್ ಗಿವನ್ ಎ ಫ್ರೀ ಹ್ಯಾಂಡ್ ಟು ದಿ ಆರ್ಮ್ ಫೋರ್ಸಸ್. ಹೌದು. ಹಾಗಾಗಿ ಅವರು ಯಾವ ಸಹ ಅಲ್ಲಿ ಲೋಕಲ್ ಡೆಸಿಷನ್ ತಗೊಳ್ಬೋದು. ಹ್ಮ್ ಈಗ ನಾವು ಒಳಗಡೆ ಹೋಗಿ ಅಟ್ಯಾಕ್ ಮಾಡಬೇಕು ಅಂತಂದ್ರೆ ಅಟ್ಯಾಕ್ ಮಾಡ್ಬೋದು. ಹ್ಮ್ ಆಯ್ತಾ, ಡೀಪ್ ಇನ್ ಟು ದಿ ಪಾಕಿಸ್ತಾನ್ ಟೆರಿಟರಿ ವಿ ಕ್ಯಾನ್ ಸ್ಟ್ರೈಕ್. ಹ್ಮ್ ಅದು ಇವಾಗ ಗೊತ್ತಾಗ್ತದೆ, 2ನೇ ದಿವಸದಲ್ಲಿ ನಮಗೆ ಗೊತ್ತಾಗಿದೆ. ಅವರು ಕೌಂಟರ್ ಅಫೆನ್ಸಿವ್ ಮಾಡಿದಾಗ ಹ್ಮ್ ಇವಾಗಲೇ ನೋಡಿ ದಾಳಿ ಆಗ್ತಾ ಇದೆ, ಕ್ವೆಟಾದಲ್ಲಿ ದಾಳಿ ಆಗ್ತಾ ಇದೆ, ರಾವಲ್ಪಿಂಡಿಯಲ್ಲಿ ಆಗ್ತಾ ಇದೆ, ಈ ಕಡೆ ಕರಾಚಿಯಲ್ಲಿ ಆಗ್ತಾ ಇದೆ, ಲಾಹೋರ್ನಲ್ಲಿ ಆಗ್ತಾ ಇದೆ. ಆಯ್ತಾ, ಅವರು ಅಲ್ಲಿಂದ ಏನೋ ಮಿಸೈಲ್ಸ್ ಕಳಿಸ್ತಾ ಇದ್ದಾರೆ, ಹ್ಮ್ ಬಟ್ ಆಕ್ಚುಲ್ ಫಿಸಿಕಲ್ ಡ್ಯಾಮೇಜ್ ಏನು ಆಗಿಲ್ಲ ಹ್ಮ್ ನಮ್ಮ ಸೈಡ್ ಇಂದ. ಹೌದು ಹಾಗಾಗಿ ವಿಚಾರ ವಿನ್ ವಿನ್ ಸಿಚುವೇಶನ್ ನಲ್ಲಿ ಇದ್ದೇವೆ. ಹೌದು ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ ಅವರ ವೀಕ್ನೆಸ್ ನಮಗೆ ಗೊತ್ತಾಗಿದೆ ಈಗ. ಹೌದು ಅಲ್ಲಿ ಅವರಿಗೆ ಈಗ ಅವರಂತಂದ್ರೆ ದಟ್ ಇಸ್ ವಾಟ್ ಐ ಆಮ್ ಸೇಯಿಂಗ್, ಇಟ್ಸ್ ನಾಟ್ ಅ ಕ್ವಶನ್ ಆಫ್ ಸರ್ವೈವಲ್ ಆಲ್ಸೋ, ಸರ್ವೈವಲ್ ಆಫ್ ದಿ ಜನರಲ್ಸ್, ಹ್ಮ್ ದ ಹೋಲ್ ಸಿಸ್ಟಮ್ ಹ್ಮ್ ಆ ಪರಿಸ್ಥಿತಿಯಲ್ಲಿ ಬಂದಿದೆ. ನಿಜ ನಿಜ. ಆ, ಆ, ಮೊದಲು ಏನಾಗ್ತಿತ್ತು ಅಂತಂದ್ರೆ ಅವರಿಗೆ ದೇಶ್ ಟು ಗೋ ಬೈ 3 years, ಹೌದು ಅಲ್ಲ ಆರ್ಮಿ ಮತ್ತೆ ಅಮೆರಿಕ ಅಂತ ಹೇಳಿ. ಈಗ ಹೌದು. ಅಮೆರಿಕ ಇಲ್ಲ, ಹಾ ಆಯ್ತಾ. ಅವರ ಆರ್ಮಿ ಬಹಳ ವೀಕ್ ಆಗಿದೆ, ಆಯ್ತಾ. ಅವರು ಅಲ್ಲನ್ನ ನಂಬ್ಕೊಂಡು ಜಹಾದಿ ಮೈಂಡ್ ಸೆಟ್ ಇಂದ ಯುದ್ಧ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಹೌದು 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 ಹೌದು. ಎಸ್, ಮಾತಾಡ್ತೀನಿ ತಮ್ಮ ಜೊತೆಗೆ, ಜಸ್ಟ್ ಮಾತಾಡ್ತೀನಿ. ಇದರ ನಡುವೆ ಈಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಅಮೇರಿಕಾದವರು ಮಾತುಕತೆಯನ್ನು ನಡೆಸಿದ್ದಾರೆ. ಅಮೇರಿಕಾದ ವಿದೇಶಾಂಗ ಕಾರ್ಯದರ್ಶಿಯ ಜೊತೆಗೆ ಮಾತುಕತೆ ಆಗಿದೆ. ಭಾರತದ ವಿದೇಶಾಂಗ ಸಚಿವರು ಮತ್ತು ಪಾಕಿಸ್ತಾನದ ಪ್ರಧಾನಮಂತ್ರಿಯ ಜೊತೆಗೆ ಅಮೇರಿಕಾದ ವಿದೇಶಾಂಗ ಕಾರ್ಯದರ್ಶಿ ಮಾತನಾಡಿದ್ದಾರೆ. 2 ದೇಶಗಳ ಜೊತೆಗೆ ಮಾತನಾಡಿದ್ದಾರೆ. ಕಾಶ್ಮೀರದಲ್ಲಿ ಆಗಿರುವಂಥದ್ದು ಅಮಾನವೀಯ ಘಟನೆ ಅನ್ನೋಂಥದ್ದನ್ನು ಅಮೇರಿಕಾವು ಕೂಡ ಒತ್ತಿ ಹೇಳಿದೆ. ವರ್ಷಗಳಿಂದ ಪಾಕಿಸ್ತಾನ ಪೋಷಿತ ಉಗ್ರವಾದದ ಕಾರಣಕ್ಕಾಗಿಯೇ ಕಾಶ್ಮೀರದಲ್ಲಿ ಹಿಂಸೆ ಆಗ್ತಾ ಇದೆ. ಈ ಹಿಂಸೆಗೆ ಕಡಿವಾಣ ಹಾಕುವಂಥದ್ದು ಅನಿವಾರ್ಯ ಅನ್ನುವಂತಹ ಮಾತುಗಳನ್ನು ರೂಬಿಯೋ ಹೇಳಿದ್ದಾರೆ. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ರೂಬಿಯೋ ಹೇಳಿದ್ದಾರೆ. ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಸಂಧಾನ ಸೂತ್ರವನ್ನು ಹೆಣೆಯುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಇದು ದ್ವಿಪಕ್ಷೀಯ ವಿಚಾರವಾಗಿರೋದ್ರಿಂದಾಗಿ ಭಾರತ ಎಷ್ಟು ಮಟ್ಟಿಗೆ ಪಾಕಿಸ್ತಾನ ಅಮೆರಿಕದ ಕಡೆಗೆ ಹೋಗಿ ಅವಲತ್ತುಕೊಳ್ಬಹುದು, ಆದರೆ ಭಾರತ ಅಮೆರಿಕಾಗೆ ಇನ್ಫಾರ್ಮ್ ಮಾಡ್ಬೋದು, ಅವ್ರ ಜೊತೆಗೆ ಹೇಳ್ಬೋದು ನಾವು ಇಂಥದ್ದೆಲ್ಲ ಮಾಡ್ತಾ ಇದ್ದೀವಿ ಅನ್ನೋಂಥದ್ದನ್ನು. ಒಂದು ಜವಾಬ್ದಾರಿಯುತ ರಾಷ್ಟ್ರವಾಗಿ ಅದನ್ನು ಭಾರತ ಮಾಡ್ತಾ ಹೋಗುತ್ತೆ. ಆದರೆ ಪಾಕಿಸ್ತಾನದ ಜೊತೆಗಿನ ವ್ಯವಹಾರಗಳನ್ನು ಭಾರತ ಪಾಕಿಸ್ತಾನದ ಜೊತೆಗೇ ಇತ್ಯರ್ಥ ಮಾಡಿಕೊಳ್ಳುತ್ತೆ ಮತ್ತು ಪಾಕಿಸ್ತಾನದ ಜೊತೆಗೆ ಇತ್ಯರ್ಥ ಮಾಡುವಾಗ ಭಾರತದ ಸ್ಟೈಲ್ನಲ್ಲೇ ಇತ್ಯರ್ಥ ಮಾಡುವಂಥದ್ದು ಸಾಧ್ಯತೆ ಜಾಸ್ತಿ ಇರುತ್ತೆ ಅಲ್ವಾ ಲೆಫ್ಟಿನೆಂಟ್ ಜನರಲ್ ಪ್ರಸಾದ್ ಅವರೇ? ಖಂಡಿತ. ಈಗ ನಾವು ಯಶಸ್ಸು ತಗೊಳ್ಬೇಕು ಅಂತಂದ್ರೆ ನಾವು ಅಮೆರಿಕ ಮತ್ತೆ UK ಅವರ ಇನ್ಫ್ಲೂಯೆನ್ಸ್ ಮೇಲೆ ನಾವು ಯಶಸ್ಸು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹೌದು. ನಮ್ಮಲ್ಲಿ ಆ ಶಕ್ತಿ ಬೇಕು, ಆ ದೃಢತೆ ಬೇಕು. ಈಗ ಆ ದೃಢತೆಯೂ ಇದೆ, ಶಕ್ತಿಯೂ ಇದೆ. ಹಾಗಾಗಿ ಇದು ಒಂದು ಸುವರ್ಣ ಅವಕಾಶ. ಅಮೆರಿಕ ಮತ್ತೆ UN UK ಯಾವಾಗಲೂ ಹೇಳ್ತಾರೆ ಎಸ್ಕಲೇಷನ್ ಆಗಬಾರ್ದಪ್ಪ, ಕಡಿಮೆ ಮಾಡಿ ಅಂತ. ಆದರೆ ಮಾರ್ಕ್ ರೂಬಿಯೋ ಏನು ಹೇಳಿದ್ರು ಅಂತಂದ್ರೆ, ನೋಡಿ ಇದು ಟೆರರಿಸ್ಟ್ ಅಟ್ಯಾಕು, ನೀವು ಅದಕ್ಕೆ ಸರಿಯಾದ ಜವಾಬ್ ಕೊಡಿ, ನೀವು ಎಸ್ಕಲೇಟ್ ಮಾಡಬೇಡಿ ಅಂತ ಹೇಳಿ. ಈಗ ನಾವೇನು ಹೇಳ್ತಾ ಇದ್ದೇವೆ ಅಂತ ನೋಡಿ, ನಾವೇನು ಎಸ್ಕಲೇಟ್ ಮಾಡ್ತಾ ಇಲ್ಲ, ಅವರೇ ಎಸ್ಕಲೇಟ್ ಮಾಡ್ತಾ ಇದ್ದಾರೆ. ಅವರು ನಾವು ಅಲ್ಲಿ 9 ಕಡೆ ಸ್ಟ್ರೈಕ್ ಮಾಡಿದ್ವು. ನಾವು ಸಿವಿಲಿಯನ್ ಏರಿಯಾವನ್ನ ಅಟ್ಯಾಕ್ ಮಾಡಿಲ್ಲ, ಆರ್ಮಿ ಏರಿಯಾವನ್ನ ಅಟ್ಯಾಕ್ ಮಾಡಿಲ್ಲ, ಓನ್ಲಿ ಟೆರರಿಸ್ಟ್ ಏರಿಯಾವನ್ನ ನಾವು ಅಟ್ಯಾಕ್ ಮಾಡಿದ್ದೇವೆ. ಹೌದು, ಆಯ್ತಾ. ಅದೇ ಅದಕ್ಕೆ ಅವರು ನಮ್ಮ ಒಂದು ಸಿವಿಲಿಯನ್ ಏರಿಯಾ ಜಮ್ಮು ಇನ್ನೂ ಉಳಿದ ಕಡೆ ಎಲ್ಲ ಅವ್ರು ಅಟ್ಯಾಕ್ ಮಾಡಿದ್ದಾರೆ. ಹೌದು, ಆಯ್ತಾ. ಸೊ ಇವೆಲ್ಲ ನೋಡಿದವಲ್ಲ, ಒಂದು ಎಷ್ಟು ಅವರು ಮಿಸೈಲ್ಸ್ ಕಳಿಸಿದ್ರು, ಅವರ ಡ್ರೋನ್ ಅಟ್ಯಾಕ್ ಎಷ್ಟಾಗಿತ್ತು ಎಲ್ಲಾ ಕಡೆಯಿಂದ, ಕಾಶ್ಮೀರದಿಂದ ಹಿಡಿದು ಗುಜರಾತ್ ವರೆಗೂ ಕೂಡ ಅವರು ಅಟ್ಯಾಕ್ ಮಾಡಿದ್ರು. ಹೌದು, ಆಯ್ತಾ. ಆದ್ರೆ ಅವರಿಗೆ ಅಲ್ಲಿ ಸಕ್ಸಸ್ ಆಗ್ಲಿಲ್ಲ. ಹೌದು. ಸೊ ಇದೇ ಅಲ್ವಾ ದೊಡ್ಡ ಪ್ರೊವೊಕೇಶನ್ ಅಂತಂದ್ರೆ ಏನು, ಅದು ಒಂದು ಲೋಕಲ್ ಅಲ್ಲ, ಇದು ಎಂಟೈರ್ ಬಾರ್ಡರ್ ಹ್ಯಾಸ್ ಬಿನ್ ಇದು ಇಟ್ಸ್ ಎ ಪ್ರೊವೊಕೇಶನ್, ಇಟ್ಸ್ ಎನ್ ಆಕ್ಟ್ ಆಫ್ ವಾರ್. ನಾವು ಡಿಕ್ಲೇರ್ ಮಾಡಲಿಲ್ಲ, ಆದ್ರೆ ವಾರ್ ಹ್ಯಾಸ್ ಆಲ್ರೆಡಿ ಬಿಗನ್. ಹೌದು. ಸೊ ಈ ಸಂದರ್ಭದಲ್ಲಿ ಮಾರ್ಕ್ ರೂಬಿಯೋಗೆ ನಮ್ಮ ವಿದೇಶಾಂಗ ಸಚಿವರು ಏನ್ ಹೇಳ್ತಾರೆ ಅಂತಂದ್ರೆ, ನೋಡಿಯಪ್ಪ ನಾವು ಇದನ್ನ ಪ್ರೊವೋಕ್ ಮಾಡಿಲ್ಲ, ಅವ್ರು ಪ್ರೊವೊಕೇಶನ್ ಮಾಡ್ತಾ ಇದ್ದಾರೆ, ಅದಕ್ಕೆ ಸರಿಯಾಗಿ ಜವಾಬ್ ಕೊಡುವಂತದ್ದು ನಮ್ಮ ಒಂದು ಕರ್ತವ್ಯ, ಅದು ನಾವು ಮಾಡಿಯೇ ಮಾಡ್ತೇವೆ ಅಂತ ಹೇಳಿದ್ದಾರೆ. ಹೌದು. ಇದರ ನಡುವೆನೇ LOC ಉದ್ದಕ್ಕೂ ಕೂಡ ನಡೀತಾ ಇರುವಂತಹ ಗುಂಡಿನ ದಾಳಿ, ವಿಶೇಷವಾಗಿ ಪಾಕಿಸ್ತಾನದ ಕಡೆಯಿಂದ ಏನೋ
ನಡೆಸ್ತಾ ಇರುವಂತಹ ಅಟ್ಯಾಕ್ಗಳನ್ನು ನಾವು ನೋಡ್ತಾ ಹೋದಾಗ ಇದನ್ನು ಹೇಗೆ ಕೌಂಟ್ರ್ ಮಾಡಿಕೊಂಡು ಹೋಗುವಂಥದ್ದು ಸಾಧ್ಯ ಇರುತ್ತೆ? ಯಾವ ಸ್ವರೂಪದಲ್ಲಿ ಈಗ ಕೌಂಟ್ರ್ ಆಗ್ತಾ ಇರುತ್ತೆ ಅಲ್ಲಿ ತಿಳ್ಕೊಂಡು? ನೋಡಿ, ಇವಾಗ ಈ ವಾರ್ ಇಸ್ ಸೈಬರ್ ಟೆಕ್ನಾಲಜಿಕಲ್ ವಾರ್ಫೇರ್, ಆಯ್ತಾ. ನಮ್ಮಲ್ಲಿ ವಿ ಹ್ಯಾವ್ ಎ ಬೆಟರ್ ಟೆಕ್ನಾಲಜಿ ಒಂದು, ಮತ್ತೆ ನಮ್ಮದು ವೆರಿ ಪ್ರೊಫೆಷನಲ್ ಆರ್ಮಿ. ಅದಕ್ಕೆ ನಮ್ಮ ಇತಿಹಾಸವೇ ನಮಗೆ ಹೇಳ್ತದೆ. ಯಾವಾಗ 71 ವಾರ್ನಲ್ಲೂ ಕೂಡ ನಾವು ಪಾಕಿಸ್ತಾನದ ವಿರೋಧವಾಗಿ ಯುದ್ಧ ಮಾಡಿ ನಾವು ಗೆದ್ದಿದ್ದೇವೆ. ಕಾರ್ಗಿಲ್ನಲ್ಲೂ ಕೂಡ ನಮ್ಗೆ ಯಶಸ್ಸು ಸಿಕ್ಕಿದೆ, ಆಯ್ತಾ. ಈ ಶೆಲ್ಸ್ ಆರ್ಟಿಲರಿ ಅಟ್ಯಾಕ್ಸ್ ಎಲ್ಲ ಬಂದೇ ಬರುತ್ತೆ. ಆ ಸಂದರ್ಭದಲ್ಲಿ ನಮ್ಮ ಅಲ್ಲಿ ಸೈನಿಕರು ಅದನ್ನ ಎದುರಿಸಿ ಕೌಂಟರ್ ಅಫೆನ್ಸ್ ಮಾಡ್ತಾರೆ. ಹಾಗಾಗಿ ನಮಗೆ ಅದರಲ್ಲಿ ಯಾವ ರೀತಿಯ ಭಯ ಇಲ್ಲ, ಭೀತಿ ಇಲ್ಲ, ಆಯ್ತಾ. ಈಗಾಗಲೇ ನಾವು ಪಾಕಿಸ್ತಾನದ ಕೆಲವು ಪೋಸ್ಟ್ಗಳನ್ನ ಆ ಏರಿಯಾದಲ್ಲಿ ಡಿಸ್ಟರ್ಬ್ ಮಾಡಿ ಆಗಿದೆ. ಸೊ ಈ ತರ ಶೆಲ್ಲಿಂಗ್ ಒಂಥರದ್ದು ಆಗ್ತಾ ಇರತ್ತೆ. ಆಗ ಒಂದು ಫುಲ್ ಸ್ಕೇಲ್ ಶೆಲ್ಲಿಂಗ್ ಆಗ್ತಾ ಇರ್ತಿರ್ಲಿಲ್ಲ, ಇವಾಗ ಫುಲ್ ಸ್ಕೇಲ್ ಶೆಲ್ಲಿಂಗ್ ಆಗ್ತಾ ಇದೆ. ಶೆಲ್ಲಿಂಗ್ ಆದ್ರೆ ಅದಕ್ಕೆ ಸರಿಯಾಗಿ ನಮ್ಗೆ ಕೌಂಟರ್ ಅಫೆನ್ಸಸ್ ಇರುತ್ತೆ, ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಇದೆ. ಸೊ ಅವರ ಶೆಲ್ಸ್ ಅನ್ನ ಸ್ಟಾಪ್ ಮಾಡುವಂತಹ ಕೆಪಾಸಿಟಿ ನಮ್ಮ ಹತ್ರ ಇದೆ. ಸೊ ಹಾಗಾಗಿ ಅದ್ರ ಬಗ್ಗೆ ನಾವು ಜಾಸ್ತಿಯಾಗಿ ಚಿಂತನೆ ಮಾಡುವ ಅಗತ್ಯ ಇಲ್ಲ. ಇದೀಗ ಶೆಲ್ಲಿಂಗ್ ಇಂದ ಜಾಸ್ತಿಯಾಗಿ ಡ್ರೋನ್ ಮತ್ತು ಮಿಸೈಲ್ಗಳ ಮೂಲಕವಾಗಿಯೇ ದಾಳಿ ನಡೆಯುತ್ತಾ ಹೋಗುತ್ತೆ ಅಂತ ಅಲ್ಲ, ಅದು ನಡೀತಾ ಹೋಗತ್ತೆ. ಆದ್ರೆ ಅವರಿಗೆ ಡ್ರೋನ್ಸ್ಗಳು ಎಲ್ಲಿಂದ ಬರುತ್ತೆ? ಅವ್ರಿಗೆ ಡ್ರೋನ್ಸ್ ಬರೋಂತಂದ್ರೆ ಒಂದು ಟರ್ಕಿ ಮತ್ತೆ ಮಿಸೈಲ್ಸ್ ಎಲ್ಲ ಬರ್ತಾ ಇರೋದು ಇಲ್ಲಿ ನಮ್ಮ ಚೈನಾದಿಂದ. ಅದೆಲ್ಲ ಫೇಲ್ ಆಗಿದೆ ಈಗ. ಹೌದು, ಅದೆಲ್ಲ ಫೇಲ್ ಆಗಿದೆ. ಮತ್ತೆ ಅವರ ಫಾರಿನ್ ರಿಸರ್ವ್ಸ್ ಕೂಡ ಬಹಳ ಕಡಿಮೆ ಮಟ್ಟದಲ್ಲಿದೆ. ಹೌದು, ಇಟ್ ಈಸ್ ಎ ಫೇಲ್ಡ್ ಸ್ಟೇಟ್ ಅಂತ ನಾವು ಹೇಳ್ತಾವಲ್ಲ, ಇಟ್ ಹಸ್ ಫೇಲ್ಡ್ ಇನ್ ಎವ್ರಿ ವೇ. ಸೊ ಯುದ್ಧ ಅವರ ಒಂದು ಮಂತ್ಸ್ ಟುಗೆದರ್ ಯುದ್ಧ ಮತ್ತೆ ಸಸ್ಟೈನ್ಡ್ ಅಟ್ಯಾಕ್ ಮಾಡ್ಲಿಕ್ಕೆ ಅವ್ರ ಹತ್ರ ಕೆಪಾಸಿಟಿ ಇಲ್ಲ. ಈಗಾಗಲೇ ನಾವು ನಮಗೆ ತಿಳಿದಾಗ ಅಲ್ಲಿ ಶರೀಫ್ ಮನೆ ಹತ್ರದಲ್ಲೇ ಬಾಂಬ್ ವಿಸ್ಫೋಟ ಆಗಿದೆ. ಅವನು ಆ ಮನೆ ಬಿಟ್ಟು ಎಲ್ಲೋ ಕಡೆ ಹೋಗಿದ್ದಾನಂತೆ. ಹಾಗೆ ರಾವಲ್ಪಿಂಡಿಯಲ್ಲೂ ಅಟ್ಯಾಕ್ ಆಗಿದೆ, ಆರ್ಮಿ ಹೆಡ್ ಕ್ವಾರ್ಟರ್ಸ್. ಹೌದು. ಸೊ ಈ ಸಂದರ್ಭದಲ್ಲಿ ಒಂದು ಸಸ್ಟೈನ್ಡ್ ಅಟ್ಯಾಕ್ ಆಗತ್ತೆ ಅಂತ ಹೇಳೋದು ಕಷ್ಟ. ಯಾವ ರೀತಿಯಲ್ಲಿ ಬಾಂಗ್ಲಾದೇಶಲ್ಲಿ ಆಯ್ತಲ್ಲ 71 ವಾರ್ನಲ್ಲಿ. ಹೌದು, ಆಯ್ತು. ಸೊ ಅಲ್ಲಿ 93,000 ಸೈನಿಕರು ಶರಣಾಗತಿ ಬಂದ್ರು. ಆದ್ರೆ ಆತರ ಫುಲ್ ಸ್ಕೇಲ್ ಆಪರೇಷನ್ ಆಗತ್ತಾ ಅಂತ ಹೇಳೋದು ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಉದ್ದೇಶ ಏನು ಅಂತಂದ್ರೆ ಪಾಕಿಸ್ತಾನ ಹೋಗಿ ಕ್ಯಾಪ್ಚರ್ ಮಾಡೋದು ನಮ್ಮ ಉದ್ದೇಶ ಅಲ್ಲ. ಹೌದು, ನಮ್ಮ ಉದ್ದೇಶ ಏನು ಅಂತಂದ್ರೆ ಅಲ್ಲಿ ಟೆರರಿಸ್ಟ್ ಕ್ಯಾಂಪ್ಸ್ ಅನ್ನ ಡಿಸ್ಟರ್ಬ್ ಮಾಡಬೇಕು, ಅವರಿಗೆ ಸಪೋರ್ಟ್ ಮಾಡುವಂತ ಸಪೋರ್ಟ್ ಸಿಸ್ಟಮ್ ಅನ್ನ ತೆಗೆದುಹಾಕಬೇಕು. ಅಂದ್ರೆ ಅವರ ಆರ್ಮಿ ಲೀಡರ್ಶಿಪ್ ಅನ್ನ ನಾವು ನಾಶ ಮಾಡಬೇಕು, ISI ಅನ್ನ ನಾಶ ಮಾಡಬೇಕು, ಆಯ್ತಾ. ಸೊ ಅದಕ್ಕೆ ಒಂದು ಮುಖ್ಯ ಕಾರಣ ಏನಂತಂದ್ರೆ ಅಲ್ಲಿ ಹೋಗಿ ಅವರ ಹೆಡ್ ಕ್ವಾರ್ಟರ್ಸ್ ಅನ್ನು ಕ್ಯಾಪ್ಚರ್ ಮಾಡಬೇಕು, ಲಾಹೋರ್ ಅಂತ ಮುಖ್ಯ ಸಿಟಿಗಳನ್ನ ಕ್ಯಾಪ್ಚರ್ ಮಾಡಬೇಕು, ಕರಾಚಿಯನ್ನ ಕ್ಯಾಪ್ಚರ್ ಮಾಡಬೇಕು, ಮತ್ತೆ ಪಾಕಿಸ್ತಾನವನ್ನ ವಿಭಜನೆ ಮಾಡಿ ಒಂದು ಬಲೂಚಿಸ್ತಾನ ಸೆಪರೇಟ್ ಆಗಬೇಕು, ಮತ್ತೆ POJಕ್ಕೆ ನಮಗೆ ಬರಬೇಕು, ಆಯ್ತಾ. ಸೊ ಹೀಗಾದಾಗ ಮಾತ್ರ ನಮಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಸಿಗತ್ತೆ. ಮತ್ತೆ ಇಟ್ ವಿಲ್ ಆಕ್ಟ್ ಆಸ್ ಎ ಡೆಟರೆಂಟ್. ಸೊ ಟೆರರಿಸಮ್ ಅನ್ನ ದಡದಿಂದ ತೆಗಿಬೇಕು ಅಂತಂದ್ರೆ ಇದೆಲ್ಲ ಮಾಡ್ಬೇಕಾಗತ್ತೆ.